ಸೊ ಡಿಯರ್ DCET ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ ಲಿಂಕ್ ನ ಎನೇಬಲ್ ಮಾಡಿದ್ದಾರೆ. ಓಕೆ, ಸೊ ಕೆ ವೆಬ್ಸೈಟ್ ಹೋಗ್ಬಿಟ್ಟು ಲಾಸ್ಟ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಹೋಮ್ ಪೇಜ್ ಅಲ್ಲಿ ಬಂದ್ರೆ ಸಿಗುತ್ತೆ ನಿಮಗೆ DCET 2022 ಫಸ್ಟ್ ರೌಂಡ್ ಆಪ್ಷನ್ ಲಿಂಕ್ ಅಂತ. ಇಲ್ಲ ಅಂತಂದ್ರೆ ಅಡ್ಮಿಷನ್ಸ್ ಹೋಗ್ಬಿಟ್ಟು DCET 2022 ಅಂತ ಕೊಟ್ಟರು ಬರುತ್ತೆ ನಿಮಗೆ ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಲಿಂಕ್ ಅಂತ. ಇದು ಕೊಟ್ಟ ತಕ್ಷಣ ಈ ತರ ಒಂದು ಓಪನ್ ಆಗುತ್ತೆ. ಸೊ ಓಪನ್ ಆದ್ಮೇಲೆ ಇಲ್ಲಿ DCET ನಂಬರ್ ಎಂಟ್ರಿ ಮಾಡಿ, ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟು ನೀವು ನೆಕ್ಸ್ಟ್ ಸೀಕ್ರೆಟ್ ಕೀ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ದಿಸ್ ಇಸ್ ದ ರೈಟ್ ನೋ ಅಪ್ಡೇಟ್. ಆಪ್ಷನ್ ಎಂಟ್ರಿ ಲಿಂಕ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಫೀಸ್ ಸ್ಟ್ರಕ್ಚರ್ ಇನ್ನ ಬಿಟ್ಟಿಲ್ಲ. ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೇಳ್ತಾ ಇದ್ರಿ, ಫೀಸ್ ಸ್ಟ್ರಕ್ಚರ್ ಇನ್ನ ಬಿಟ್ಟಿಲ್ಲ, ಅಪ್ಡೇಟ್ ಮಾಡ್ತಾರೆ, ವೇಟ್ ಮಾಡಿ. ಸದ್ಯಕ್ಕೆ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ ಈವ್ನಿಂಗ್ ಕಾಲೇಜ್ ವರೆಗೂ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈವ್ನಿಂಗ್ ಕಾಲೇಜ್ ಅಪ್ಡೇಟ್ ಏನು ಅಂತಂದ್ರೆ ಈವ್ನಿಂಗ್ ಕಾಲೇಜ್ ಇಲ್ದಿರೋದ್ರಿಂದ ಡೇ ಕಾಲೇಜ್ ವರೆಗೂ ಮರ್ಜ್ ಮಾಡಿ ಈಕ್ವಲೆಂಟ್ ರ್ಯಾಂಕ್ಸ್ ಮಾಡಿ. ಸೊ ಡೇ ಕಾಲೇಜ್ ಅಲ್ಲಿ ಯಾರನ್ನ ಇಂಟ್ರೆಸ್ಟ್ ಜಾಯ್ನ್ ಆಗೋದಕ್ಕೆ ಅವರು ಜಾಯ್ನ್ ಆಗ್ಬೋದು ಅಂತ ಹೇಳಿದ್ದಾರೆ. ಇದನ್ನ ಯಾವ ತರ ಮಾಡ್ತಾರೋ ಅವರಿಗೆ ಸಪರೇಟ್ ರ್ಯಾಂಕಿಂಗ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ಅವರು ಒಂದು ಅಪ್ಡೇಟ್ ಇದೆ ನಿಮ್ಗೆ ಇದರಲ್ಲಿ. ಸೊ ಆಪ್ಷನ್ ಎಂಟ್ರಿ ಲಿಂಕ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಹೋಗಿ ಎಲ್ಲ ಆಪ್ಷನ್ ಎಂಟ್ರಿ ಲಿಂಕ್ ಯಾವ ತರ ಹೇಳಿದ್ನೋ ಆ ತರ ಲಿಸ್ಟ್ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ನಾನು ಶಾರ್ಟ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಡೀಟೇಲ್ ಆಗಿ ಯಾವ ತರ ಎಂಟ್ರಿ ಮಾಡಬೇಕು, ಏನ್ ಮಾಡಬೇಕು ಅಂತ. ಸೊ 2 days ಟೈಮ್ ಇದೆ, ಹರಿಬಿರಿ ಮಾಡ್ಕೊಂಬೇಡಿ. ಸ್ವಲ್ಪ ಹೇಳ್ತೀನಿ, ವಿತಿನ್ ಒಂದು ಮಧ್ಯಾಹ್ನ ಒಳಗಡೆ ಇಲ್ಲ ಈವ್ನಿಂಗ್ ಒಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಟೈಮ್ ಇದೆ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ. ಸೊ ಡೆಫಿನೆಟ್ಲಿ ಐ ಗೆಟ್ ಬ್ಯಾಕ್ ಟು ಯು.